ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ ನಾನು ನಿಮಗೆ ಒಂದು 10 ನಿಮಿಷದಾಗ ಮಾಡ್ಕೊಳ್ಳುವಂಥ ಇನ್ಸ್ಟಂಟ್ ದೋಸೆ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಭಾಳ ಕ್ರಿಸ್ಪಿ ಆಗಿರ್ತಾವ್ರಿ ಈ ದೋಸೆ. ಬನ್ರಿ ಹೆಂಗೆ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸಿ ಜಾರ್ ತಗೋಬೇಕ್ರಿ ಫ್ರೆಂಡ್ಸ್. ಅದಕ್ಕೆ 1 ಕಪ್ ಚಿರೋಟಿ ರವೆ ಹಾಕೋಬೇಕು ನೋಡ್ರಿ. ಇದಕ್ಕೆ 2 ಸ್ಪೂನ್ ಗೋಧಿ ಹಿಟ್ಟು ಹಾಕೋಬೇಕ್ರಿ. 2 ಚಮಚ ಹಾಕೋರಿ ಗೋಧಿ ಹಿಟ್ಟು, 2 ಚಮಚ ಅಕ್ಕಿ ಹಿಟ್ಟು ಹಾಕೋರಿ ಸಾಕು. ಇದಕ್ಕೆ 3/4 ಕಪ್ನಷ್ಟು ಮೊಸರು ಹಾಕೋಬೇಕು ನೋಡ್ರಿ. 1 ಕಪ್ ರವೆಗೆ 3/4 ಕಪ್ನಷ್ಟು ಮೊಸರು ಬೇಕ್ರಿ. ಇದಕ್ಕೆ ಹುಳಿ ಮೊಸರಾದರೂ ನಡಿತೈತ್ರಿ, ಇಲ್ಲ ಅಂದ್ರೆ ಸಪ್ಪೆ ಮೊಸರಾದರೂ ಹಾಕೊಡ್ರಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ. ಇಲ್ಲಿ ನಾನು ನೋಡ್ರಿ 1 ಕಪ್ನಷ್ಟು ನೀರು ತೊಗೊಂಡೇನ್ರಿ. ಸ್ವಲ್ಪ ಹಾಕಿ 1 ಕಪ್ ನೀರು ಹಾಕೋಬೇಕ್ರಿ. ಇದಕ್ಕೆ ಸ್ಮೂತಂಗೆ ಮಿಕ್ಸಿ ಮಾಡ್ಕೋಬೇಕು ನೋಡ್ರಿ. ನಮ್ಮ ಅಕ್ಕಿ ದೋಸೆಗೆ ಹೆಂಗೆ ಹಿಟ್ಟಾಗಿರ್ತೈತಲ್ರಿ, ಆ ಹದಕ್ಕೆ ಆಗ್ಬೇಕ್ರಿ. ಸಾಫ್ಟ್ ಆಗಿರ್ಬೇಕ್ರಿ ನೋಡ್ರಿ. ಎಷ್ಟು ಸಾಫ್ಟ್ ಆಗೈತಲ್ರಿ, ಈ ರೀತಿ ಸಾಫ್ಟಾಗಿ ರುಬ್ಕೋಬೇಕು ನೋಡ್ರಿ. ಭಾಳ ಚಲೋ ಆಗ್ತಾವ್ರಿ ಫ್ರೆಂಡ್ಸ್ ಇವು ದೋಸೆ. ಭಾಳ ಅಂದ್ರೆ ಭಾಳ ಕ್ರಿಸ್ಪಿ ದೋಸೆ. ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಅಂತೂ ಹಾಕೋದು ಮರಿಬೇಡ್ರಿ ಫ್ರೆಂಡ್ಸ್. ಇದಕ್ಕೆ 1 ಚಿಟಿಕೆ ಸೋಡಾ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ನಿಮ್ಗೆ ನೀರು ಇನ್ನೂ ಬೇಕಂದ್ರೆ ಒಂದು ಅರ್ಧ ವಾಟೆ ಹಾಕೋರಿ ನಡಿತೈತಿ. ದೋಸೆ ಹಿಟ್ಟು ಅದಕ್ಕೆ ಆಗ್ಬೇಕು ನೋಡ್ರಿ. ಒಟ್ಟು ಹಿಟ್ಟು ನಮ್ಮದು ದೋಸೆ ಹಿಟ್ಟು ಅದಕ್ಕೆ ಆಗ್ಬೇಕು. ನಾವು 1 ವಾಟೆ ಅಂತೂ ಮಿಕ್ಸಿ ಮಾಡ್ಬೇಕಾರೆ ಹಾಕ್ಕೊಂಡೇನ್ರಿ. ಮತ್ತೊಂದು ಸ್ವಲ್ಪ ನಾನು ಒಂದು ಅರ್ಧ ವಾಟೆ ಅಷ್ಟು ಮೇಲ್ಗಡೆ ನೀರು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡೆ ನೋಡ್ರಿ. 1 ಚಿಟಿಕಿನ ಸೋಡಾ ಹಾಕೋರಿ ಫ್ರೆಂಡ್ಸ್. ಭಾಳ ಕುರ್ಕುರಾಗಿ ಬರ್ತಾವ್ರಿ ದೋಸೆ. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ. ಸೋಡಾ ಹಾಕಿರ್ತೀವಲ್ರಿ, ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ರೆ ಹಿಟ್ಟ ದೋಸೆ ಭಾಳ ಕ್ರಿಸ್ಪಿಯಾಗಿ ಬರ್ತಾವ್ರಿ. ನೋಡ್ರಿ ನಮ್ಮ ಹಿಟ್ಟು ರೆಡಿ ಆತ್ರಿ. ಇದನ್ನ ಸ್ವಲ್ಪ ಮುಚ್ಚಿಡ್ತೀನಿ ರೀ. ಅಲ್ಲಿವರೆಗೂ ಚಟ್ನಿ ಮಾಡ್ಕೊಂಡು ಬನ್ನಿರಿ. ಇವತ್ತೊಂದು ಹೊಸ ರೀತಿ ಚಟ್ನಿ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಅಂದ್ರೆ ತುಂಬ ಚೆನ್ನಾಗಿತ್ತು ರೀ. ನಾನು ಫಸ್ಟ್ ಟೈಮ್ ಮಾಡಿದ್ದು. ಇಲ್ಲಿ ನಾನು 2 ಉಳ್ಳಾಗಡ್ಡಿನ ಹಿಂಗೆ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡೇನಿ ನೋಡ್ರಿ. ನೀವು ಅನ್ಕೋತಿರ್ಬೇಕು ಯಾವ ಚಟ್ನಿ ಇದು ಅಂತ. ಟೊಮೆಟೊ ಚಟ್ನಿ ರೀ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಡ್ರಿ. ಸ್ವಲ್ಪ ಹಸಿ ಶುಂಠಿ ಹಾಕೋಬೇಕ್ರಿ. ಒಂದೇ ಥರ ಕೊಬ್ಬರಿ ಚಟ್ನಿ ತಿಂದು ಬೇಜಾರಾಗಿರ್ತೈತಲ್ರಿ, ಅವಾಗ ಈ ರೀತಿ ಬೇರೆ ಥರ ಚಟ್ನಿ ಮಾಡ್ಕೊಂಡು ತಿನ್ನಿರಿ. ಸೂಪರ್ ಅಂದ್ರೆ ಸೂಪರ್ ಆಗಿತ್ತು ನೋಡ್ರಿ. ನಮ್ಮ ದೋಸೆ ಚಟ್ನಿ ಭಾಳ ಚೆನ್ನಾಗಿದ್ದು ರೀ. ನಮ್ಮ ಮನ್ಯಾಗಂತೂ ಎಲ್ಲರಿಗೂ ಇಷ್ಟ ಆಯ್ತು ರೀ. ಇದಕ್ಕೆ ಒಂದು ದೊಡ್ಡದು ಟೊಮೆಟೊ ಹಾಕ್ಕೊಂಡೇನ್ರಿ. ಚಿಕ್ಕದು ಇದ್ದು ಅಂದರೆ 2 ಟೊಮೆಟೊ ಹಾಕ್ಕೊಡ್ರಿ. ನಮ್ಮ ಮನ್ಯಾಗ ದೊಡ್ಡದು ಟೊಮೆಟೊ ಐತ್ರಿ, ಒಂದು ದೊಡ್ಡದು ಟೊಮೆಟೊ ಹಾಕ್ಕೊಂಡೇನಿ ನೋಡ್ರಿ. ಟೊಮೆಟೊನು ಇದೇ ರೀತಿ ಉದ್ದಕ್ಕೆ ಹೆಂಗೆ ಉಳ್ಳಾಗಡ್ಡಿ ಉದ್ದಕ್ಕೆ ಕಟ್ ಮಾಡಿದ್ದೀವಲ್ರಿ, ಅದೇ ರೀತಿ ಟೊಮೆಟೊನು ಕಟ್ ಮಾಡಿ ಹಾಕ್ಕೊಡ್ರಿ. ಇಲ್ಲಿ ಇದಕ್ಕೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡೀನಿ ನೋಡ್ರಿ ಫ್ರೆಂಡ್ಸ್. ಈ ಕಲರು ಚಂದ ಬರ್ತೈತ್ರಿ, ಮತ್ತು ಖಾರನೂ ಏನು ಜಾಸ್ತಿ ಆಗಂಗಿಲ್ರಿ. ಮಕ್ಕಳು ಲಂಚ್ ಬಾಕ್ಸಿಗೂ ನೀವು ಇದನ್ನು ದೋಸೆ ಚಟ್ನಿ ಹಾಕಿ ಕೊಡ್ಬೋದ್ರಿ ಫ್ರೆಂಡ್ಸ್. ಭಾಳ ಮಕ್ಕಳು ಇಷ್ಟಪಟ್ಟು ತಿಂತಾವೆ ನೋಡ್ರಿ. ಇದಕ್ಕೆ 1 ಸ್ಪೂನ್ ಜೀರಿಗೆ ಹಾಕ್ಕೊಂಡೇನ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕ್ರಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ನೋಡ್ರಿ. ಇದಕ್ಕೆ ನೀರು ಹಾಕುವ ಅವಶ್ಯ ಇಲ್ಲ ರೀ ಫ್ರೆಂಡ್ಸ್. ಟೊಮೆಟೊ ಹಾಕಿರೋದ್ರಿಂದ ಹಾಗೇನೆ ಮಿಕ್ಸಿ ಮಾಡಿಕೊಡ್ರಿ, ಅಂದ್ರೆ ಚೆನ್ನಾಗಿರ್ತೈತೆ ರೀ ಚಟ್ನಿ. ನೋಡ್ರಿ ಕಲರ್ ಎಷ್ಟು ಚಂದ ಬಂದೈತಲ್ರಿ. ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಟೊಮೆಟೊ ಹಾಕಿರೋದ್ರಿಂದ ರೆಡ್ ಕಲರು ತುಂಬ ಚೆನ್ನಾಗಿತ್ತು ರೀ. ತಿನ್ನಕ್ಕೆ ಟೇಸ್ಟು ಭಾಳ ಚಂದ ಐತ್ರಿ. ಭಾಳ ಅಂದ್ರೆ ಭಾಳ ಚಲೋ ಅನಿಸ್ತು ರೀ ನನಗಂತೂ. ಈಗ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಂಡ್ರಿ ಫ್ರೆಂಡ್ಸ್. ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಸಾಕಷ್ಟು ರೀತಿಯ ಇನ್ಸ್ಟಂಟ್ ದೋಸೆ ರೆಸಿಪಿಗಳು ಅದಾವ್ರಿ ಫ್ರೆಂಡ್ಸ್. ಇನ್ಸ್ಟಂಟ್ ದೋಸೆ ರೆಸಿಪಿಗಳಂತೂ ಸಾಕಷ್ಟು ಅದಾವು. ಒಂದ್ಸಲ ಕಿಚನ್ ಕ್ವೀನ್ ಗೀತಾ ಚಾನಲ್ನ ಚೆಕ್ ಮಾಡಿರಿ. ನಿಮಗೆ ಲೈಕ್ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್. ಗ್ಯಾಸ್ ಮೇಲೆ ಒಂದು ಸಣ್ಣದ ಕಡಾಯಿ ಇಟ್ಕೊಂಡೇನಿ ನೋಡ್ರಿ ಒಗ್ಗರ್ನಿಗೆ. ಇದಕ್ಕೆ ಒಂದು 2 ರಿಂದ 3 ಚಮಚ ಎಣ್ಣೆ ಹಾಕ್ಕೋಬೇಕ್ರಿ.
ಎಣ್ಣೆ ಚೆನ್ನಾಗಿ ಕಾಯ್ಬೇಕ್ರಿ ಫ್ರೆಂಡ್ಸ್. ಈಗ ಇದಕ್ಕೆ ಒಂದು ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡಿನ್ರಿ. ಸಾಸಿವೆ ಮತ್ತು ಜೀರಿಗೆ ಚಟಪಟ ಅನ್ಬೇಕು ನೋಡ್ರಿ. ನೋಡ್ರಿ ನಮ್ಮ ಸಾಸಿವೆ ಮತ್ತು ಜೀರಿಗೆ ಚಟಪಟ ಅನ್ನಕತ್ತವ್ರಿ. ಈಗ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೋತೀನಿ ರೀ. ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಂಡ್ರಿ. ಗ್ಯಾಸ್ ಆಫ್ ಮಾಡಿದೆ ರೀ ನಾನು. ಈ ಚಟ್ನಿಗೆ ಈ ಒಗ್ಗರಣೆ ಹಾಕ್ಕೊಂಡೇನಿ ನೋಡ್ರಿ. ತುಂಬ ಚೆನ್ನಾಗಿತ್ತು ರೀ ಫ್ರೆಂಡ್ಸ್ ಈ ಚಟ್ನಿ ನೀವು ಎಲ್ಲಕ್ಕೂ ಮಾಡ್ಕೋಬೋದು. ಇಡ್ಲಿ, ಪಡ್ಡು, ದೋಸೆ ಎಲ್ಲಕ್ಕೂ ತುಂಬ ಚೆನ್ನಾಗಿರ್ತೈತೆ ರೀ. ಈಗ ಒಗ್ಗರಣೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬರ್ರಿ. ನಿಮಗೆ ಭಾಳ ಹುಳಿ ಆಗ್ತೈತೆ ಅಂದ್ರೆ ಇದಕ್ಕೆ ಸ್ವಲ್ಪ ಸಕ್ಕರೆನೂ ಹಾಕೋಬೋದು ರೀ ಫ್ರೆಂಡ್ಸ್. ಇಲ್ಲ ನಮಗೆ ಬೇಡ ಅಂದ್ರೆ ನೀವು ಉಪ್ಪಷ್ಟ ಹಾಕ್ಕೊಡ್ರಿ, ನಡಿತೈತಿ. ನಮ್ಮದು ಟೊಮೆಟೊ ಚಟ್ನಿ ರೆಡಿ ಆಯ್ತು ರೀ. ಈಗ ದೋಸೆ ಹಾಕೊಂಡು ಬರ್ರಿ. ನಮ್ಮ ಹಿಟ್ಟೂ ರೆಡಿ ಐತ್ರಿ. ದೋಸೆ ಎಷ್ಟು ಚೆನ್ನಾಗಿ ಬರ್ತಾವೆ ನೋಡ್ರಿ. ನಿಮಗೆ ನೋಡಿದ್ರೇ ಗುರ್ತಾಗ್ತೈತೆ ರೀ ಫ್ರೆಂಡ್ಸ್ ಎಷ್ಟು ಕ್ರಿಸ್ಪಿ ಆಗಿದ್ದು ಅಂತ. ನಿಮಗೆ ನೋಡಿದ್ರೇ ಗುರ್ತಾಗ್ತೈತೆ ರೀ ಅಷ್ಟು ಚೆನ್ನಾಗಿ ಬಂದಿದ್ದು ರೀ ದೋಸೆ. ಈ ರೀತಿ ನಿಮಗೆ ಯಾವ ಸೈಜ್ ಬೇಕಲ್ರಿ ಆ ಸೈಜ್ ಹಾಕ್ಕೊಡ್ರಿ. ಇದ್ರ ಮೇಲ್ಗಡೆ ನಾನು ಬೆಣ್ಣೆ ಹಾಕ್ಕೊಂಡೇನಿ ರೀ, ಬಟ್ರು. ನಿಮಗೆ ಬೆಣ್ಣೆ ಬೇಡ ಅಂದರೆ ಎಣ್ಣೆನೂ ಹಾಕೋಬೋದು ರೀ. ಈ ರೀತಿ ಕೈಯಿಂದ ಎಲ್ಲಗ ದೋಸೆಗೆ ಹಚ್ಚಿರ ದೋಸೆ ರುಚಿ ಅಂತೂ ಅದ್ಭುತ ನೋಡ್ರಿ ಫ್ರೆಂಡ್ಸ್. ಕ್ರಿಸ್ಪಿ ಬೇಕಂದ್ರೆ ಚೆನ್ನಾಗಿ ಬೇಯಬೇಕ್ರಿ ಅವು. ನೋಡ್ರಿ ಕಲರ್ ಚೇಂಜ್ ಆಗಕತ್ತಾವಲ್ರಿ. ಈ ರೀತಿ ಕಲರ್ ಚೇಂಜ್ ಆಗ್ಬೇಕು ನೋಡ್ರಿ. ನಮ್ಮ ಉತ್ತರ ಕರ್ನಾಟಕದ ಯಾವುದಾದ್ರೂ ರೆಸಿಪಿ ನಿಮಗೆ ಬೇಕಂದ್ರೂ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ಸ್ವಲ್ಪ ಸಮಯದಾಗ ಸ್ವಲ್ಪ ಸಾಮಾನಿಂದ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ ಫ್ರೆಂಡ್ಸ್. ನೋಡ್ರಿ ನಮ್ಮ ದೋಸೆ ಎಲ್ಲ ಚೆನ್ನಾಗಿ ಬೆಂದೈತಿ. ಇದನ್ನ ಹೊಳಿಸಾಕಿದೆ ನೋಡ್ರಿ. ಈ ದೋಸೆ ನೋಡಿದ್ರೆ ಗುರ್ತಾಗ್ತೈತಲ್ರಿ ನಿಮ್ಗೆ ಎಷ್ಟು ಕ್ರಿಸ್ಪಿ ಆಗೈತೆ ಅಂತ. ಆ ದೋಸೆ ನೋಡಿದ್ರನ ಗುರ್ತಾಗ್ತೈತ್ರಿ. ಇನ್ನೊಂದು ಹಾಕೊಂಡು ಬರ್ರಿ ದೋಸೆನ. ಎಲ್ಲರಿಗೂ ಬೆಳಿಗ್ಗೆ ಆದರೆ ಸಾಕು ಮಕ್ಕಳು ಲಂಚ್ ಬಾಕ್ಸಿಗೆ ಏನು ಹಾಕಬೇಕು, ಬ್ರೇಕ್ಫಾಸ್ಟ್ಗೆ ಏನು ಮಾಡಬೇಕು ಅಂತ ಚಿಂತೆ ಆಗೇ ಆಗ್ತೈತ್ರಿ. ಆವಾಗ ಒಂದು 10 ನಿಮಿಷದಾಗ ನೀವು ಈ ದೋಸೆ ಚಟ್ನಿನ ರೆಡಿ ಮಾಡಿ ಕೊಡ್ಬೋದು ನೋಡ್ರಿ. ಎಲ್ಲರೂ ಇಷ್ಟಪಟ್ಟಂತೂ ತಿಂದೇ ತಿಂತಾರ್ರಿ ಫ್ರೆಂಡ್ಸ್. ಇದು ನೋಡುರಂತ ತಡ್ರಿ, ಇದು ಎಷ್ಟು ಕ್ರಿಸ್ಪಿ ಆಗಿದ್ದು ರೀ ದೋಸೆ. ನಮ್ಮ ಮನೆಗೆ ಎಲ್ಲರೂ ಇಷ್ಟಪಟ್ಟು ತಿಂದ್ರು ನೋಡ್ರಿ. ನೀವು ಒಂದ್ಸತಿ ನಿಮ್ಮ ಮನ್ಯಾಗ ಮಾಡಿಕೊಡ್ರಿ. ಎಲ್ಲರೂ ಏನಂದ್ರು ಅಂತ ನನಗೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ಕಮೆಂಟ್ ಹಾಕೋದು ಮಾತ್ರ ಮರಿಬೇಡ್ರಿ. ಮತ್ತು ವಿಡಿಯೋ ನೋಡ್ಬೇಕಾದ್ರೆ ಬರುವ ಆ್ಯಡ್ಸ್ಗಳನ್ನ ಸ್ಕಿಪ್ ಮಾಡ್ದೆ ನೋಡ್ರಿ ಫ್ರೆಂಡ್ಸ್. ಸ್ಕಿಪ್ ಮಾಡ್ದೆ ನೋಡ್ರೆ ನಮ್ಗೆ ಹೆಲ್ಪ್ ಆಗ್ತೈತೆ ನೋಡ್ರಿ. ಬೆಣ್ಣೆ ಇಲ್ಲಾಂದ್ರೆ ಎಣ್ಣೆನೂ ಹಾಕೋಬೋದ್ರಿ. ನೋಡ್ರಿ ಎಷ್ಟು ಚಂದ ಕೆಂಪು ಕಲರ್ ಬರಾಕತೈತಲ್ರಿ. ಬರ್ರಿ ಈಗ ಇದನ್ನ ಹೊಳಿಸಾಕೋಣ. ಒಂದೇ ಸೈಡ್ ಬೇಯಿಸ್ಕೊಡ್ರಿ, 2 ಸೈಡ್ ಬೇಯಿಸುವ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್. ಒಂದು ಸೈಡ್ ಬೇಯಿಸಿದ್ರೇ ಸಾಕ್ರಿ. ತುಂಬ ಕ್ರಿಸ್ಪಿ ಆಗಿರ್ತೇವೆ ಅವ್ರಿ ದೋಸೆ ನೋಡ್ರಿ.
ಪೇಪರ್ ಗತಿ ಆಗ್ಯಾವ ನೋಡ್ರಿ ದೋಸೆ. ಇದು ಪೇಪರ್ ದೋಸೆ ಅಂದ್ರೂ ಪರವಾಗಿಲ್ಲ ರೀ. ನೋಡ್ರಿ ಇನ್ಸ್ಟಂಟ್ ಆದ ಕ್ರಿಸ್ಪಿ ದೋಸೆ ಮತ್ತು ಚಟ್ನಿ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ್. ನೀವು ನಿಮ್ಮ ಮನ್ಯಾಗ ಒಂದ್ಸತಿ ಮಾಡ್ಕೊಂಡು ತಿನ್ರಿ. ಎಲ್ಲರೂ ಏನಂದ್ರು ಅಂತ ನನಗೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ ರೀ ಫ್ರೆಂಡ್ಸ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೀ ಫ್ರೆಂಡ್ಸ್.